ನಮಸ್ಕಾರ ಸ್ನೇಹಿತರೆ, ಭಾರತ ಈಗ ಹೊಸದೊಂದು ಕ್ರೈಸಿಸ್ನ ಫೇಸ್ ಮಾಡ್ತಿದೆ. ಇತ್ತೀಚೆಗೆ ಭಾರತೀಯರ ಹೈಟ್, ಎತ್ತರ, ಅವರ ಫಿಸಿಕಲ್ ಆಕೃತಿ ಕುಳ್ಳಕಾಗ್ತಾ ಇದೆ ಭಾರತೀಯರದು. ಅದರಲ್ಲೂ ಕಳೆದ ಒಂದೇ ದಶಕದಲ್ಲಿ ಪುರುಷರಲ್ಲಿ ಆವರೇಜ್ ಆಗಿ 1.10 ಸೆಂಟಿಮೀಟರ್ ಕಮ್ಮಿ ಆಗಿದೆ. ಹಾಗೆ ಮಹಿಳೆಯರಲ್ಲಿ 0.12 ಸೆಂಟಿಮೀಟರ್ ಕಮ್ಮಿ ಆಗಿದೆ. ಎಸ್, ಈಗ ನೆಕ್ಸ್ಟ್ ಕ್ವಶನ್ ನೀವು ಕೇಳ್ಬೋದು, ಒಬ್ಬ ವ್ಯಕ್ತಿ ಒಂಚೂರು ಹೈಟ್ ಕಮ್ಮಿ ಆದರೆ ಏನು ಆಗಿಬಿಡುತ್ತೆ, ಹೈಟ್ ಅಲ್ವೇ, ಅದರಲ್ಲೇನು ಅಂತ ಕೇಳ್ಬೋದು. ಆದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಏಡ್ಸ್ ಜಗತ್ತಿನ ಆರ್ಥಿಕತೆಗೆ ಎಷ್ಟು ಪೆಟ್ಟು ಕೊಡ್ತಿದೆಯಲ್ವಾ, ಅದಕ್ಕಿಂತ 20 ಪಟ್ಟು ಹೆಚ್ಚು ಸಮಸ್ಯೆಯನ್ನು ಈ ಎತ್ತರ ಕಮ್ಮಿ ಅಥವಾ ಸ್ಟಂಟಿಂಗ್ ಭಾರತಕ್ಕೆ ಮಾಡ್ತಾ ಇದೆ. ನಮಗೆ ಚೀನಿಯರು, ಕೊರಿಯಾದವರು ಕುಳ್ಳರು, ಹೈಟ್ ಕಮ್ಮಿ ಅನ್ನೋ ಕಲ್ಪನೆ ಇತ್ತು. ಆದರೆ ಕಳೆದ 2 ದಶಕದಲ್ಲಿ ಈ ರಾಷ್ಟ್ರಗಳು ಕೂಡ ಸರಾಸರಿ ಎತ್ತರವನ್ನು ಹೆಚ್ಚು ಮಾಡ್ಕೊಳ್ತಿದ್ದಾರೆ. ಇದರಿಂದ ಆ ರಾಷ್ಟ್ರಗಳು ಶ್ರೀಮಂತನೂ ಆಗ್ತಿದ್ದಾವೆ. ಆದರೆ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ಯಾಕೆ, ಏನಾಗ್ತಾ ಇದೆ? ಇದರಿಂದ ಆರ್ಥಿಕತೆಗೆ ಏನು ಲಿಂಕು ಹೈಟ್ ಕಮ್ಮಿ ಆಗೋದಕ್ಕೂ? ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ? ಚೀನಾದವರು ಏನು ಮ್ಯಾಜಿಕ್ ಮಾಡಿ ಅವರ ಪಾಪ್ಯುಲೇಷನ್ ಹೈಟ್ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ. ಭಾರತೀಯರು ಏನು ಮಾಡ್ಬೋದು? ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ವ್ಯಕ್ತಿಯ ಹೈಟ್ ಅನ್ನೋದು ಕೇವಲ ವೈಯಕ್ತಿಕ ವಿಚಾರ ಅಲ್ಲ. ಹೈಟಿಗೆ ತಕ್ಕಂತೆ ಶೂ, ಚಪ್ಪಲಿ, ಬಟ್ಟೆ ಹಾಕೊಂಡ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅಲ್ಲ. ದೇಶದ ಆರ್ಥಿಕತೆಗೆ ಸಂಬಂಧ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ಡೀಟೇಲ್ ಆಗಿ. ಅದಕ್ಕಿಂತ ಮುಂಚೆ ಜಗತ್ತಲ್ಲಿ ಯಾವ ರಾಷ್ಟ್ರದಲ್ಲಿ ಎಷ್ಟೆಷ್ಟು ಆ್ಯಾವ್ರೇಜ್ ಹೈಟ್ನ ಮನುಷ್ಯರಿದ್ದಾರೆ ಅಂತ ಚೂರು ನೋಡಲೇಬೇಕು ನಾವು. ಪ್ರಪಂಚದಲ್ಲಿ ಅತಿ ಹೆಚ್ಚು ಸರಾಸರಿ ಎತ್ತರ ಇರೋ ಜನ ಕಂಡುಬರೋದು ನೆದರ್ಲ್ಯಾಂಡ್ಸ್ನಲ್ಲಿ. ಅಲ್ಲಿನ ಪುರುಷರ ಸರಾಸರಿ ಎತ್ತರ 183.8 ಸೆಂಟಿಮೀಟರ್, ಅಂದರೆ ಸುಮಾರು 6 ಅಡಿ. 2ನೇ ಪ್ಲೇಸ್ನಲ್ಲಿ ಡೆನ್ಮಾರ್ಕ್ ಬರುತ್ತೆ. ಇಲ್ಲಿನ ಜನರ ಸರಾಸರಿ ಎತ್ತರ 181.9 ಸೆಂಟಿಮೀಟರ್. 3ನೇ ಸ್ಥಾನದಲ್ಲಿ ನಾರ್ವೆ 180.5 ಸೆಂಟಿಮೀಟರ್. ಹಾಗೆ ಜರ್ಮನಿ 180.3 ಸೆಂಟಿಮೀಟರ್. ಜಗತ್ತಿನ ಟಾಪ್ 10 ಎತ್ತರದ ರಾಷ್ಟ್ರಗಳಲ್ಲಿ 8 ರಾಷ್ಟ್ರಗಳು ಯುರೋಪ್ನಲ್ಲೇ ಇವೆ. ಏಷ್ಯಾ ಕಡೆಗೆ ಬಂದರೆ ದಕ್ಷಿಣ ಕೊರಿಯಾದಲ್ಲಿ ಪುರುಷರ ಸರಾಸರಿ ಎತ್ತರ 174 ಸೆಂಟಿಮೀಟರ್, ಜಪಾನ್ನಲ್ಲಿ 171 ಸೆಂಟಿಮೀಟರ್, ಚೈನಾದಲ್ಲಿ 172 ಸೆಂಟಿಮೀಟರ್. ಇನ್ನು ಇಡೀ ಪ್ರಪಂಚದ ಸರಾಸರಿ ಎತ್ತರ ನೋಡಿದ್ರೂ ಕೂಡ ಪುರುಷರು 171 ಸೆಂಟಿಮೀಟರ್ ಮತ್ತು ಮಹಿಳೆಯರಲ್ಲಿ 159 ಸೆಂಟಿಮೀಟರ್ ಇದೆ. ಆದರೆ ನಮ್ಮ ಭಾರತದ ಪರಿಸ್ಥಿತಿ ಬೇರೆಯೇ ಇದೆ. ಭಾರತದಲ್ಲಿ ಪುರುಷರ ಸರಾಸರಿ ಎತ್ತರ 165 ಸೆಂಟಿಮೀಟರ್ ಇದ್ದರೆ ಮಹಿಳೆಯರ ಸರಾಸರಿ ಎತ್ತರ 152 ಸೆಂಟಿಮೀಟರ್. ಅಂದರೆ ಜಾಗತಿಕ ಸರಾಸರಿಗಿಂತ ನಮ್ಮ ದೇಶದ ಪುರುಷರು 6 ಸೆಂಟಿಮೀಟರ್ ಮತ್ತು ಮಹಿಳೆಯರು 7 ಸೆಂಟಿಮೀಟರ್ ಕುಬ್ಜರಿದ್ದಾರೆ, ಕುಳ್ಳಗಿದ್ದಾರೆ. ನೀವು ಕೇಳ್ಬೋದು, ನಮ್ಮಲ್ಲೂ 6 ಅಡಿ ವ್ಯಕ್ತಿಗಳಿದಾರಲ್ಲ ಕೆಲವರು ಅಂತ. ಇದ್ದಾರೆ, ಅವ್ರ ಸಂಖ್ಯೆ ಬಹಳ ಕಮ್ಮಿ. ಇನ್ನು ಇದಕ್ಕಿಂತಲೂ ಕಳವಳಕಾರಿ ವಿಚಾರ ಅಂದರೆ ಪ್ರಸಿದ್ಧ ದಿ ಲ್ಯಾನ್ಸೆಟ್ ಮೆಡಿಕಲ್ ಜರ್ನಲ್ 1985ರಿಂದ 2019ರವರೆಗೆ ಬರೋಬ್ಬರಿ 34 ವರ್ಷಗಳಲ್ಲಿ 200 ರಾಷ್ಟ್ರಗಳ 6.5 ಕೋಟಿ ಮನುಷ್ಯರ ಡೇಟಾವನ್ನು ಸ್ಟಡಿ ಮಾಡ್ತು. ಆ ಅಧ್ಯಯನದ ಫಲಿತಾಂಶ ಏನಾಗಿತ್ತು ಗೊತ್ತಾ? ಈ ಸ್ಟಡಿ ಪ್ರಕಾರ ಚೀನಾದಲ್ಲಿ ಕಳೆದ 34 ವರ್ಷಗಳಲ್ಲಿ ಆವ್ರೇಜ್ ಹೈಟ್ ವೇಗವಾಗಿ ಜನರ ಹೈಟ್ ಜಾಸ್ತಿ ಆಗ್ತಾ ಬಂದಿದೆ. ಚೈನಾದ ಹುಡುಗರು ಸುಮಾರು 8 ಸೆಂಟಿಮೀಟರ್ ಮತ್ತು ಹುಡುಗಿಯರು 6 ಸೆಂಟಿಮೀಟರ್ನಷ್ಟು ಹೈಟ್ ಜಾಸ್ತಿ ಆಗಿದ್ದಾರೆ. ಆದರೆ ಭಾರತದಲ್ಲಿ ಮಾತ್ರ ಆವರೇಜ್ ಹೈಟ್ನಲ್ಲಿ ಏರಿಕೆ ಆಗಿಲ್ಲ, ಬದಲಿಗೆ ನಿಧಾನಕ್ಕೆ ಬಿದ್ದು ಹೋಗ್ತಿದೆ. ಕುಳ್ಳ ರಾಷ್ಟ್ರ ಆಗ್ತಿದೆ ಭಾರತ. ಈ ಲ್ಯಾನ್ಸೆಟ್ ಸ್ಟಡಿ ಪ್ರಕಾರ ಭಾರತದಲ್ಲಿ 19 ವರ್ಷದ ಹುಡುಗರ ಹೈಟ್ ಆವರೇಜ್ ಆಗಿ 166.5 ಸೆಂಟಿಮೀಟರ್ ಹಾಗೂ ಹುಡುಗಿಯರಲ್ಲಿ ಆವರೇಜ್ ಆಗಿ 155 ಸೆಂಟಿಮೀಟರ್. ಇಲ್ಲಿವರೆಗೆ ನಾವೆಲ್ಲರೂ ಅಂದ್ಕೊಂಡಿದ್ದು ಆರ್ಥಿಕತೆ ಬೆಳೆದ್ರೆ ಜನರ ಆರೋಗ್ಯ, ಎತ್ತರ ಎಲ್ಲ ಬೆಳಿಬೇಕು ಅಂತ ಬೈ ಡಿಫಾಲ್ಟ್. ಆದರೆ ಭಾರತದಲ್ಲಿ ಮಾತ್ರ ಇದು ಫುಲ್ ಉಲ್ಟಾ ಆಗ್ತಾ ಇದೆ. ಯಾಕಂದರೆ 1980ರ ದಶಕದಲ್ಲಿ ಭಾರತ ಮತ್ತು ಚೈನಾ 2 ಬಡ ರಾಷ್ಟ್ರಗಳಾಗಿದ್ವು. 1991 ನಂತರ 2 ರಾಷ್ಟ್ರಗಳ GDP ಹೆಚ್ಚಾಗ್ತಾ ಹೋಯಿತು. ಆದರೆ ಆಶ್ಚರ್ಯ ಅಂದರೆ ಚೈನಾದ ಮಕ್ಕಳು ಎತ್ತರ ಆಗ್ತಾ ಹೋದರು, ಆದರೆ ಭಾರತದ ಮಕ್ಕಳು ಎತ್ತರ ಆಗೋ ಬದಲು ಗಿಡ್ಡವಾಗ್ತಾ ಹೋದರು. ಭಾರತದಲ್ಲಿ ಹೀಗೆ ರಿವರ್ಸ್ ಆಗೋದಕ್ಕೆ ಒಂದಿಷ್ಟು ಕಾರಣಗಳಿವೆ. ಅದನ್ನು ಕೂಡ ನಿಮಗೆ ನಾವು ಅದ್ರ ಸಮಯ ಬಂದಾಗ ನೆಕ್ಸ್ಟ್ ಹೋಗ್ತಾ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಭಾರತೀಯರ ಎತ್ತರದ ವಿಚಾರದಲ್ಲಿ ಇನ್ನೊಂದು ವರದಿಯನ್ನು ನೋಡಿ. JNU ಸಂಶೋಧಕರು PLOS ONE ಜರ್ನಲ್ನಲ್ಲಿ ಪ್ರಕಟಿಸಿದ ರಿಪೋರ್ಟ್ ಪ್ರಕಾರ 1998 to 2015 ನಡುವೆ ನಮ್ಮಲ್ಲಿ ವೇಗವಾಗಿ ಹೈಟ್ ಕುಸಿಯೋಕೆ ಶುರುವಾಗಿದೆ. 15ರಿಂದ 25 ವರ್ಷದ ಒಳಗಿನವರಲ್ಲಿ 1.10 ಸೆಂಟಿಮೀಟರ್ ಹೈಟ್ ಕಮ್ಮಿಯಾಗಿದೆ. ಸೇಮ್ ಏಜ್ನ ಮಹಿಳೆಯರಲ್ಲಿ 0.12 ಸೆಂಟಿಮೀಟರ್ ಕಮ್ಮಿಯಾಗಿದೆ. ಇನ್ನೂ ವಿಶೇಷವಾಗಿ ಅತ್ಯಂತ ಬಡವರ್ಗದ ಮಹಿಳೆಯರಲ್ಲಿ 0.57 ಸೆಂಟಿಮೀಟರ್ನಷ್ಟು
ಮತ್ತು 15ರಿಂದ 25 ವರ್ಷದ ಪರಿಶಿಷ್ಟ ಪಂಗಡ ST ಆ ಮಹಿಳೆಯರಲ್ಲಿ 0.42 ಸೆಂಟಿಮೀಟರ್ನಷ್ಟು ಎತ್ತರ ಬಿದ್ದು ಹೋಗಿದೆ. ಮನುಷ್ಯರ ಹೈಟ್ ಕಮ್ಮಿ ಆದರೆ ದೇಶಕ್ಕೆ ನಷ್ಟ. ಸ್ನೇಹಿತರೆ, ಎತ್ತರ ಅಂದರೆ ಕೇವಲ ತೋರಿಕೆಗೆ, ಲುಕ್ಸ್ಗೆ ಮಾತ್ರ ಅಲ್ಲ, ಮಾಡೆಲಿಂಗ್ ಮಾಡೋಕ್ಕಲ್ಲ. ವಿಜ್ಞಾನಿಗಳ ಪ್ರಕಾರ ಎತ್ತರ ಅನ್ನೋದು ನಿಮ್ಮ ಬಾಲ್ಯದಲ್ಲಿನ ಆರೋಗ್ಯದ ಅತ್ಯಂತ ಸ್ಪಷ್ಟವಾದ ರಸೀಟ್ ಇದ್ದ ಹಾಗೆ. ಇಲ್ಲಿ ನೀವು ಎಷ್ಟು ಎತ್ತರ ಬೆಳಿಬೇಕು ಅನ್ನೋದನ್ನು ನಿಮ್ಮ ಜೀನ್ಸ್ ನಿರ್ಧಾರ ಮಾಡ್ತವೆ. ಆದರೆ ನೀವು ನಿಮ್ಮ ಜೀನ್ಸ್ನ ಆ ಗರಿಷ್ಠ ಮಿತಿಯನ್ನು, ಅಂದರೆ ಈ ಪ್ರಕೃತಿ ನಿಮಗೆ ಕೊಟ್ಟಿರೋ ನಿಮ್ಮ ಜೆನೆಟಿಕ್ಸ್ನಲ್ಲಿರೋ ಮ್ಯಾಕ್ಸಿಮಮ್ ಹೈಟನ್ನು ನೀವು ರೀಚ್ ಆಗ್ತೀರಾ ಇಲ್ವಾ ಅನ್ನೋದನ್ನು ಬಾಲ್ಯದ ಮೊದಲ 1000 ದಿನಗಳು ಡಿಸೈಡ್ ಮಾಡ್ತವೆ ಸ್ನೇಹಿತರೆ. ಅಂದರೆ ತಾಯಿಯ ಗರ್ಭಾವಸ್ಥೆಯಿಂದ ಹಿಡಿದು ಮಗುವಿಗೆ 2 ವರ್ಷ ವಯಸ್ಸಾಗೋವರೆಗೆ ಸಿಗೋ ಪೋಷಣೆ ನಿಮ್ಮ ಎತ್ತರ ಎಷ್ಟಾಗುತ್ತೆ ಅನ್ನೋದರ ನಿರ್ಣಾಯಕ ಪಾತ್ರ ನಿಭಾಯಿಸುತ್ತೆ. ಈ ಅವಧಿಯಲ್ಲಿ ಮಗುವಿನ ಬೆಳವಣಿಗೆಗೆ ಹಾನಿಯಾದರೆ ಭವಿಷ್ಯದಲ್ಲಿ ಎಷ್ಟು ಕೋಟಿ ಖರ್ಚು ಮಾಡಿದ್ರೂ ಕೂಡ ಕಾಲಿಗೆ ಕೋಲ್ ಕಟ್ಕೊಂಡು ನಡಿಬೇಕು ಬಿಟ್ಟರೆ ಎತ್ತರವನ್ನು ಜಾಸ್ತಿ ಮಾಡೋಕ್ಕೆ ಮತ್ತೆ ಮರಳಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಈಗ ಇದರಿಂದ ದೇಶದ ಆರ್ಥಿಕತೆಗೆ ಏನು ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೊಳ್ಳಿ. ವಿಶ್ವ ಬ್ಯಾಂಕ್ ಅಂದಾಜಿನ ಪ್ರಕಾರ ಬಾಲ್ಯದ ಅಪೌಷ್ಟಿಕತೆಯಿಂದ ವಯಸ್ಸಾದ ಮೇಲೆ ಎತ್ತರದಲ್ಲಿ 1% ಕಮ್ಮಿ ಆದರೆ ಆ ವ್ಯಕ್ತಿಯ ಎಕನಾಮಿಕ್ ಕಾಂಟ್ರಿಬ್ಯೂಷನ್ನಲ್ಲಿ 1.4% ಕುಸಿತ ಆಗುತ್ತೆ. ಇನ್ನು ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಮತ್ತು ಅರ್ನ್ಸ್ಟ್ ಆ್ಯಂಡ್ ಯಂಗ್ ಸಂಸ್ಥೆ ಜಂಟಿಯಾಗಿ ಒಂದು ಸ್ಟಡಿ ಮಾಡಿದ್ದಾರೆ. ಇದರ ಪ್ರಕಾರ ಈ ಅಪೌಷ್ಟಿಕತೆ, ಕುಂಠಿತ ಬೆಳವಣಿಗೆಯಿಂದಾಗಿ ಭಾರತ ಪ್ರತಿ ವರ್ಷ ತನ್ನ GDPಯ ಸುಮಾರು 4% ಲಾಸ್ ಮಾಡ್ಕೊಳ್ತಿದೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಭಾರತ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂದರೆ 2047ರವರೆಗೆ 9.25% ಸ್ಟೇಬಲ್ ಗ್ರೋತ್ನ ರೆಕಾರ್ಡ್ ಮಾಡಬೇಕು ಪ್ರತಿ ವರ್ಷ. ಇದಕ್ಕಾಗಿ ಭಾರತ ತುಂಬ ಕಷ್ಟಪಡಬೇಕು. ಆದರೆ ಇನ್ನೊಂದು ಕಡೆ ನಮ್ಮ ಮಕ್ಕಳ ಎತ್ತರ ಬೆಳೆಯದ ಕಾರಣ ವರ್ಷಕ್ಕೆ ಸುಮ್ಮನೆ 4% GDP ಕಾಂಟ್ರಿಬ್ಯೂಷನ್ ಕಳ್ಕೊಳ್ತಾ ಇದ್ದೇವೆ. ಪಬ್ಲಿಕ್ ಹೆಲ್ತ್ ಫೌಂಡೇಶನ್ ಆಫ್ ಇಂಡಿಯಾ ತಜ್ಞ ರಮಣನ್ ಲಕ್ಷ್ಮೀ ನಾರಾಯಣ್ ಹೇಳೋ ಪ್ರಕಾರ ಭಾರತದಲ್ಲಿ ಮಕ್ಕಳಲ್ಲಿ ಆಗ್ತಿರೋ ಈ ಕುಂಠಿತ ಬೆಳವಣಿಗೆ ಅನ್ನೋದು ಮನುಷ್ಯನ ಚರಿತ್ರೆಯಲ್ಲೇ ಅವನ ಸಾಮರ್ಥ್ಯಕ್ಕೆ ಆದ ಅತಿ ದೊಡ್ಡ ನಷ್ಟ. ಯಾಕಂದರೆ ಒಂದು ಅಂದಾಜಿನ ಪ್ರಕಾರ ಜಗತ್ತಿನಾದ್ಯಂತ ಏಡ್ಸ್ ಮಾಡ್ತಿರೋ ಹಾನಿಗಿಂತ 20 ಪಟ್ಟು ಹೆಚ್ಚು ಎಕನಾಮಿಕಲ್ ಡ್ಯಾಮೇಜ್ನ ಭಾರತದಲ್ಲಿ ಆಗ್ತಿರೋ ಈ ಹೈಟ್ ಕ್ರೈಸಿಸ್ ಡ್ಯಾಮೇಜ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ನೀವೇ ಕೇಳ್ತೀರಿ, ಹೈಟ್ ಕಮ್ಮಿ ಇರೋದಕ್ಕೂ ಆರ್ಥಿಕತೆ ನಷ್ಟ ಆಗೋದಕ್ಕೂ ಏನು ಡೈರೆಕ್ಟ್ ಲಿಂಕ್, ಹೆಂಗಾಗುತ್ತೆ ಅದು ಅಂತ. ಇಲ್ಲಿ ಹೈಟ್ ಬೆಳವಣಿಗೆ ಆಗಿಲ್ಲ ಅಂದರೆ ಬರೀ ಮೂಳೆಗಳಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಮಗುವಿನ ಮೆದುಳಿನ ವಿಕಸನಕ್ಕೂ ಕಾಗ್ನೇಟಿವ್ ಡೆವಲಪ್ಮೆಂಟ್ಗೂ ದೊಡ್ಡ ಪೆಟ್ಟು ಕೊಡುತ್ತೆ ಅದು. ಇದರಿಂದ ಮಗುವಿನ ಕಲಿಯುವ ಶಕ್ತಿ, ಏಕಾಗ್ರತೆ ಮತ್ತು ನಿರ್ಧಾರ ತಗೊಳ್ಳೋ ಸಾಮರ್ಥ್ಯನೂ ಕಮ್ಮಿ ಆಗುತ್ತೆ. ಬೆಳೆದು ದೊಡ್ಡವರಾದ ಮೇಲೂ ಕೂಡ ಅವರ ದೈಹಿಕ ಸ್ಟ್ಯಾಮಿನಾ ಕಮ್ಮಿ ಇರುತ್ತೆ. ರೋಗ ನಿರೋಧಕ ಶಕ್ತಿ ವೀಕ್ ಇರೋದ್ರಿಂದ ಪದೇ ಪದೇ ಕಾಯಿಲೆ ಬಿದ್ದು ಕೆಲಸಕ್ಕೆ ಗೈರಾಗೋ ಚಾನ್ಸಸ್ ಇರುತ್ತೆ. ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಕಾರ್ಯಕ್ಷಮತೆ ಕುಸಿದ್ರೆ ಆಗ ಆತನ ವರ್ಕ್ ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಕಮ್ಮಿ ಆಗುತ್ತೆ, ಕೆಲಸದ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಆಗ ಆತನ ಜೀವಮಾನದ ಆದಾಯ, ಆ ಇಡೀ ಲೈಫಲ್ಲಿ ಆತ ಗಳಿಸೋ ದುಡ್ಡು, ಸಂಬಳ, ಫಿನಾನ್ಷಿಯಲ್ ಗ್ರೋತ್ ಎಲ್ಲವೂ ಕಮ್ಮಿ ಆಗುತ್ತೆ. ಹೀಗೆ ದೇಶದ ಕೋಟ್ಯಂತರ ಯುವ ಜನತೆ ತಮ್ಮ ಸಂಪೂರ್ಣ ಸಾಮರ್ಥ್ಯಕ್ಕೆ ತಕ್ಕಂತೆ ದುಡಿಯೋಕೆ ಆಗದೆ ಹೋದಾಗ ನಮ್ಮ ದೇಶದ ಹ್ಯೂಮನ್ ಕ್ಯಾಪಿಟಲ್, ಮಾನವ ಸಂಪನ್ಮೂಲ ಇದೆಯಲ್ಲ, ಅದು ಶಕ್ತಿಹೀನ ಆಗಿಬಿಡುತ್ತೆ. ಇದರಿಂದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಉತ್ಪಾದನೆ ಕುಸಿದು ದೇಶದ ಒಟ್ಟಾರೆ GDPಗೆ ಲಾಸ್ ಆಗುತ್ತೆ. ನೆಕ್ಸ್ಟ್, ಈಗ ಎತ್ತರ ಕುಸಿಯೋಕೆ ಏನು ಕಾರಣ ಅದು ನೋಡಬೇಕಲ್ಲ ಸ್ನೇಹಿತರೆ. ಮುಖ್ಯವಾಗಿ ನೈರ್ಮಲ್ಯದ ಕೊರತೆ ಮತ್ತು ಬಯಲು ಶೌಚ ಅಂತ ಹೇಳ್ತಿದ್ದಾರೆ. ಅರ್ಥಶಾಸ್ತ್ರಜ್ಞ DN ಸ್ಪಿಯರ್ಸ್ ಅವ್ರ ಪ್ರಕಾರ ಬಡ ರಾಷ್ಟ್ರಗಳಲ್ಲಿ ಮಕ್ಕಳ ಎತ್ತರ ಕಮ್ಮಿ ಆಗ್ತಿರೋದಕ್ಕೆ 54% ಕೊಡುಗೆ ಕೊಡ್ತಿರೋದು ಬಯಲು ಶೌಚ. ಇದರೊಂದಿಗೆ ಅತಿಯಾದ ಜನಸಾಂದ್ರತೆ ಕೂಡ ಕಾರಣ. ಅದು ಸೇರಿದಾಗ ಈ ಪ್ರಮಾಣ 65%ವರೆಗೂ ರೀಚ್ ಆಗುತ್ತೆ. ಇತ್ತೀಚೆಗೆ ಬಯಲು ಶೌಚ ಹೋಗೋದು ತುಂಬ ಕಮ್ಮಿ ಆಗಿದೆ, ಆದರೆ ಇನ್ನೂ ಕೂಡ ಹಳ್ಳಿ ಕಡೆ ಸಂಪೂರ್ಣ ಹೋಗಿಲ್ಲ. ಈ ರೀತಿ ಬಯಲು ಶೌಚದಿಂದ ಕ್ರಿಮಿಗಳು ಮತ್ತು ಬ್ಯಾಕ್ಟೀರಿಯಾಗಳು ನೀರು ಮತ್ತು ಮಣ್ಣು, ಗಾಳಿಯಲ್ಲೆಲ್ಲ ಸೇರಿಕೊಳ್ತವೆ. ಇವು ಚಿಕ್ಕ ಮಕ್ಕಳು ನೆಲದ ಮೇಲೆ ಆಡುವಾಗ ಈ ಬ್ಯಾಕ್ಟೀರಿಯಾಗಳು ಮಗುವಿನ ಹೊಟ್ಟೆಯನ್ನು ಸೇರ್ತವೆ. ಇದರಿಂದ ಮಗುವಿಗೆ ಪದೇ ಪದೇ ಸೋಂಕು, ಇನ್ಫೆಕ್ಷನ್ ಉಂಟಾಗುತ್ತೆ. ಇದು ಕರುಳಿನ ಒಳಪದರ ಡ್ಯಾಮೇಜ್ ಮಾಡುತ್ತೆ. ಹೀಗಾಗಿ ನೀವು ಮಗುವಿಗೆ ಎಷ್ಟೇ ಒಳ್ಳೆಯ ಆಹಾರ ಕೊಡ್ತೀವಂದರೂ ಕೂಡ ಅದನ್ನು ದೇಹ ಹೀರ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಮಗುವಿನ ಶಕ್ತಿಯೆಲ್ಲ ದೇಹದ ಬೆಳವಣಿಗೆಯ ಬದಲಾಗಿ ಆ ನಿರಂತರ ಸೋಂಕಿನ ವಿರುದ್ಧ ಹೋರಾಡೋದ್ರಲ್ಲೇ ಖಾಲಿಯಾಗುತ್ತೆ. ಹಾಗಂತ ಬರೀ ಬಯಲು ಶೌಚ ಮಾತ್ರ ಅಲ್ಲ, ನಿಮ್ಮ ಮನೆ ಮತ್ತು ಸುತ್ತಮುತ್ತ ಸ್ವಚ್ಛವಾಗಿಡೋದು ಕೂಡ ಇಂಪಾರ್ಟೆಂಟ್. ಇದರ ಜೊತೆಗೆ ಎತ್ತರ ಕುಸಿಯೋಕೆ ಇನ್ನೂ 2 ದೊಡ್ಡ ಕಾರಣಗಳಿವೆ. ಅದರಲ್ಲಿ ಒಂದು ತಾಯಿಯ ಆರೋಗ್ಯ.
ಒಂದು ಹೆಣ್ಣು ಮಗು ಬಾಲ್ಯದಲ್ಲೇ ಅಪೌಷ್ಟಿಕತೆಯಿಂದ ಬಳಲಿದ್ರೆ ಗಿಡ್ಡವಾಗಿ ಬೆಳೀತಾರೆ. ಆಕೆ ತಾಯಿಯಾದಾಗ ಮುಂದೊಂದು ದಿನ ಗರ್ಭದಲ್ಲಿರುವ ಆಕೆಯ ಮಗುವಿಗೆ ಸರಿಯಾದ ಪೋಷಣೆ ಕೊಡೋಕೆ ಆ ತಾಯಿ ದೇಹಕ್ಕೆ ಸಾಧ್ಯ ಆಗಲ್ಲ. ಅದರಲ್ಲೂ ಆಕೆ ಗರ್ಭಾವಸ್ಥೆಯಲ್ಲಿದ್ದಾಗ ಸರಿಯಾದ ಪೋಷಕಾಂಶ ಸಿಕ್ಕಿಲ್ಲ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ರೆ ರಿಸ್ಕ್ ಡಬಲ್ ಆಗುತ್ತೆ. ಇದರ ಪರಿಣಾಮ ಹುಟ್ಟುವ ಮಗು ಕೂಡ ಕುಂಠಿತ ಬೆಳವಣಿಗೆಯಿಂದ ಬಳಲುತ್ತೆ. ಮಕ್ಕಳ ಎತ್ತರ ಬೆಳವಣಿಗೆಯಲ್ಲಿ ಅವರು ತಿನ್ನುವ ಆಹಾರ ಕೂಡ ದೊಡ್ಡ ರೋಲ್ ನಿಭಾಯಿಸುತ್ತೆ. ಯಾಕಂದ್ರೆ ಭಾರತೀಯ ಮನೆಗಳಲ್ಲಿ ಊಟ ಅಂತ ಹೇಳಿದ್ರೆ ಅನ್ನ, ರೊಟ್ಟಿ, ಇಡ್ಲಿ, ದೋಸೆ ಹೆಚ್ಚಂತ ಹೇಳಿದ್ರೆ ಇವೆಲ್ಲ ಬರೀ ಕಾರ್ಬೋಹೈಡ್ರೇಟ್ಸ್. ಇದರಿಂದ ಹೊಟ್ಟೆ ತುಂಬುತ್ತೆ ವಿನಃ ಎತ್ತರ ಬೆಳೆಯೋದಿಲ್ಲ. ಜೊತೆಗೆ ಇತ್ತೀಚೆಗೆ ಫಾಸ್ಟ್ ಫುಡ್ ಟ್ರೆಂಡ್ ಜೋರಾಗಿದೆ. ಮಕ್ಕಳಿಗೆ ಪ್ಯಾಕೆಟ್ ಚಿಪ್ಸು ಅದು ಕೊಟ್ಟು ಸಾಗ ಹಾಕಿಬಿಡ್ತಾರೆ. ಆದರೆ ಮಕ್ಕಳ ಮೂಳೆಗಳು ಉದ್ದಾಗೋಕೆ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ, ಹಾಗೆ ವೈಟಮಿನ್ D3 ಮತ್ತು ಜಿಂಕ್. ಮಕ್ಕಳ ಮೂಳೆಗಳ ಕೊನೆಯಲ್ಲಿ ಎಪಿಫಿಸಿಯಲ್ ಪ್ಲೇಟ್ಸ್ ಅನ್ನೋ ಗ್ರೋತ್ ಪ್ಲೇಟ್ಸ್ ಇರ್ತವೆ. ಈ ಪ್ಲೇಟ್ಗಳಲ್ಲಿ ಹೊಸ ಕೋಶಗಳು ಹುಟ್ಟಿಕೊಳ್ಳೋದಕ್ಕೆ ಪ್ರೋಟೀನ್ ತುಂಬ ಅಗತ್ಯ. ಒಂದು ವೇಳೆ ದೇಹಕ್ಕೆ ಅಗತ್ಯ ಇರುವಷ್ಟು ಪ್ರೋಟೀನ್ ಸಿಕ್ಕಲ್ಲ ಅಂದರೆ ಗ್ರೋತ್ ಪ್ಲೇಟ್ಸ್ನಲ್ಲಿರೋ ಸೆಲ್ಸ್ ಮಲ್ಟಿಪ್ಲೈ ಆಗೋದನ್ನು ಸ್ಟಾಪ್ ಮಾಡ್ತವೆ ಅಥವಾ ನಿಧಾನ ಆಗ್ತವೆ. ನಂತರ ದೊಡ್ಡವರಾದ ಮೇಲೆ ಪ್ರೋಟೀನ್ ತಿಂದರೆ ಆರೋಗ್ಯದ ಬೆನಿಫಿಟ್ಸ್ ಇದೆ, ಆದರೆ ಹೈಟ್ ಆಗೋಕ್ಕಾಗಲ್ಲ. ಯಾಕಂದರೆ ಮೇನಾಗಿ ಮನುಷ್ಯರ ಹೈಟ್ ಬೆಳವಣಿಗೆ ಎಲ್ಲ ಆಗೋದು ಗಂಡು ಮಕ್ಕಳಲ್ಲಾದರೆ ಸುಮಾರು 12ರಿಂದ 16 ವರ್ಷದ ಒಳಗಡೆ, ಹೆಣ್ಣು ಮಕ್ಕಳಲ್ಲಿ 10ರಿಂದ 14 ವರ್ಷದವರೆಗೆ. ಹಾಗಿದ್ರೆ ಒಬ್ಬ ವ್ಯಕ್ತಿ ಎಷ್ಟು ಹೈಟ್ ಇರಬೇಕು? ಇದಕ್ಕೆ ಯಾವುದೇ ಬಯೋಲಾಜಿಕಲ್ ಸ್ಟ್ಯಾಂಡರ್ಡ್ ಇಲ್ಲ. ಆದರೆ ಎಕ್ಸ್ಪರ್ಟ್ಸ್ ಪ್ರಕಾರ ಒಬ್ಬ ವಯಸ್ಕ ಪುರುಷ ಅಟ್ಲೀಸ್ಟ್ 180 ಸೆಂಟಿಮೀಟರ್ 5.9 ಫೀಟ್ ಇರಬೇಕು. ಒಬ್ಬ ವಯಸ್ಕ ಮಹಿಳೆ ಕನಿಷ್ಠ 168 ಸೆಂಟಿಮೀಟರ್ 5.5 ಫೀಟ್ ಇರಬೇಕು. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಪ್ರಾಬ್ಲಮ್ ಯಾಕೆ ಬರ್ತಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಆ ಪ್ರಾಬ್ಲಮ್ ಆಗದಿರಂಗೆ ನೋಡ್ಕೊಂಡ್ರೆ ಆಯಿತು. ಸಮಸ್ಯೆಗಳನ್ನು ಪಟ್ಟಿ ಮಾಡಿದ್ವಲ್ಲ, ಅದನ್ನು ರಿಸಾಲ್ವ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಸರಿ ಆಗುತ್ತೆ, ಆಟೋಮೆಟಿಕಲ್ ನಿಧಾನಕ್ಕೆ ಇಂಪ್ರೂವ್ ಆಗ್ತಾ ಬರುತ್ತೆ. ಇದು ಸ್ನೇಹಿತರೆ ಭಾರತದ ಹೈಟ್ ಕ್ರೈಸಿಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮಿಸ್ ಇಲ್ಲದೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅಂತ. ಆವಾಗ ಸ್ನೇಹಿತರೆ ಎಲ್ಲ ಮೆಂಬರ್ ಓನ್ಲಿ ಅಂದರೆ ಮೆಂಬರ್ಸ್ಗಳಿಗೋಸ್ಕರ ನಾವು ಮಾಡಿರೋ ಪ್ರತ್ಯೇಕ ವಿಡಿಯೋಸ್ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಸ್ನೇಹಿತರೆ. ಸೊ ಆಸಕ್ತರು ಮೊದಲು ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ಒಂದ್ಸಲಿ ಗ್ಲಾನ್ಸ್ ಮಾಡಿ ನೋಡಿ. ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ಅವು ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಫರ್ದರ್ ಆಮೇಲೆ ಡಿಸೈಡ್ ಮಾಡಿ ನಮ್ಮ ವಿಡಿಯೋ ಕೆಳಗಡೆ, ನಮ್ಮ ಚಾನಲ್ನಲ್ಲಿ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು ಫಾರ್ ಎ ಸ್ಮಾಲ್ ಅಮೌಂಟ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.